ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ ಹಾಗೂ ಇವತ್ತಿನ ವಿಡಿಯೋ ತಪ್ಪದೆ ಎಲ್ಲರೂ ನೋಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಸಬ್ಜೆಕ್ಟ್ ಏನಂದರೆ, ಮೊನ್ನೆ ತಮಿಳುನಾಡಲ್ಲಿ ಎಲೆಕ್ಷನ್ ಆಯಿತು. ಅಲ್ಲಿ ದಳಪತಿ ವಿಜಯ್ ಅವರು 102 ಸೀಟ್ ವಿನ್ ಆಗಿದ್ದಾರೆ. ಅದರ ಕುರಿತು ಇವತ್ತಿನ ವಿಡಿಯೋ ಇದೆ. ದಯವಿಟ್ಟು ಎಲ್ಲರೂ ತಪ್ಪದೆ ವಿಡಿಯೋ ನೋಡಿ. ಹಾಗೂ ವಿಡಿಯೋದಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಆ ಟ್ವಿಸ್ಟ್ ಏನೆಂದರೆ, ನಮ್ಮ ಉಪೇಂದ್ರ ಅವರ ಪ್ರಜಾಕೀಯ ಪಾರ್ಟಿ, ಅದರ ಬಗ್ಗೆ ಕೂಡ ಚರ್ಚಿಸೋಣ. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡಬೇಡ, ಶುರು ಮಾಡೋಣ. ವೀಕ್ಷಕರೇ, ಮೊನ್ನೆ ತಮಿಳುನಾಡು ಎಲೆಕ್ಷನ್ ಆಯಿತು. ಅದರಲ್ಲಿ ದಳಪತಿ ವಿಜಯ್ ಅವರು ಮೊದಲ ಪ್ರಯತ್ನದಲ್ಲಿ 108 ಸೀಟ್ ಗೆದ್ದಿದ್ದಾರೆ. ಇನ್ನಾದರೂ ಸರ್ಕಾರ ರಚನೆ ಆಗಿಲ್ಲ, ಇನ್ನಾದರೂ ಪೆಂಡಿಂಗ್ ಇದೆ. ಯಾರು ಹೆಚ್ಚು ಮೆಜಾರಿಟಿ ಬರ್ತೆ ಆ ಸರ್ಕಾರ ರಚನೆ ಆಗುವ ಸಾಧ್ಯತೆ ಇದೆ. ಇನ್ನಾದರೂ ಯಾವುದೇ ಪಕ್ಷಕ್ಕೆ ಮೆಜಾರಿಟಿ ಬಂದಿಲ್ಲ. ವಿಷಯ ಏನೆಂದರೆ, ಮೊನ್ನೆ ತಮಿಳುನಾಡಲ್ಲಿ ವಿಜಯ್ ಅವರು ವಿನ್ ಆಗಿದ್ದಾರೆ ಹಾಗೂ ಆಂಧ್ರ ಪ್ರದೇಶದಲ್ಲೂ ಕೂಡ ಪವನ್ ಕಲ್ಯಾಣ್ ಕೂಡ ಅವರು ಕೂಡ ಗೆದ್ದಿದ್ದಾರೆ. ಹೀಗೆ ಕರ್ನಾಟಕದಲ್ಲೂ ಕೂಡ ಒಂದು ಪಾರ್ಟಿ ಇದೆ, ಒಬ್ಬ ನಟನ ಪಾರ್ಟಿ ಇದೆ. ಅದನ್ನು ಗೊತ್ತಿರ್ಬೋದು, ಪ್ರಜಾಕೀಯ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪ್ರಜಾಕೀಯ ಪಾರ್ಟಿ ಇದೆ. ಅದರ ಬಗ್ಗೆ ಜನರು ಹೆಚ್ಚಿನಾಗಿ ಆಸಕ್ತಿ ತೋರಿಸ್ತಾ ಇಲ್ಲ. ಯಾಕಂದರೆ ಉಪೇಂದ್ರ ಅವರು ಬೇರೆ ರಾಜಕೀಯ ಥರ ದುಡ್ಡು ಸುರಿಯಲ್ಲ, ಫ್ರೀ ಯೋಜನೆ ಕೊಡಲ್ಲ, ಗ್ಯಾರಂಟಿ ಸ್ಕೀಮ್ ಕೊಡಲ್ಲ. ಅವರು ಪ್ರಜೆಗಳೇ ರಾಜಕೀಯ ಮಾಡಬೇಕು ಅನ್ನೋದು ಅವರ ಒಲವು. ಆದರೆ ನಮ್ಮ ಜನಗಳು ಅವರ ಪಕ್ಷಕ್ಕೆ ಸಾಥ್ ಕೊಡ್ತಾ ಇಲ್ಲ. ಉಪೇಂದ್ರ ಅವರು ಕೂಡ ಹೆಚ್ಚಾಗಿ ಪ್ರಚಾರ ಮಾಡ್ತಾಯಿಲ್ಲ. ಅವರ ಉದ್ದೇಶ ಏನಂದರೆ, ಪ್ರಜೆಗಳೇ ರಾಜಕೀಯ ಮಾಡಬೇಕು ಅನ್ನೋದೇ ಅವರ ಉದ್ದೇಶವಾಗಿದೆ. ಹೀಗಾಗಿ ಮುಂದಿನ ಎಲೆಕ್ಷನ್ನಾದರೂ ನಾವು ಪ್ರಜಾಕೀಯ ಸಪೋರ್ಟ್ ಮಾಡಿ ಉಪೇಂದ್ರ ಅವರನ್ನು ಗೆಲ್ಲಿಸೋಣ ಅಂತ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ವಿಡಿಯೋ ಆದಷ್ಟು ಹೆಚ್ಚು ಯೂಸ್ಗೆ ಶೇರ್ ಮಾಡಿ. ಯಾಕಂದರೆ ಮೊನ್ನೆ ತಮಿಳುನಾಡಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇದ್ದಂಥ ವಿಜಯ್ ಅವರು ಯೂಸ್ ಓಟಿಂದಲೇ ಗೆದ್ದಿದ್ದಾರೆ. ಮತ್ತು ಅವ್ರು ಗೆಲ್ಲೋಕೆ ಇನ್ನೊಂದು ಮೇನ್ ಕಾರಣ ಅಂದರೆ, ಅವರು ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳಂದ್ರೆ ಕೂಡ ಅವರು ಗೆದ್ದಿದ್ದಾರೆ ಅಂತಲೂ ಹೇಳ್ಬೋದು. ಆದರೆ ನಮ್ಮ ಉಪೇಂದ್ರ ಅವರು ಯಾವುದೇ ರೀತಿಯಲ್ಲಿ ಗ್ಯಾರಂಟಿ ಸ್ಕೀಮ್ ಇಲ್ಲ, ಹಣ ಹಂಚಲ್ಲ, ಜೀರೋ ಬಜೆಟಲ್ಲಿ ಎಲೆಕ್ಷನ್ ಮಾಡಲು ಹೊರಟಿದ್ದಾರೆ. ಆದರೆ ನಮ್ಮ ಜನಕ್ಕೆ ಏನು ಬೇಕು? ಹಣ ಬೇಕು, ಗ್ಯಾರಂಟಿ ಸ್ಕೀಮ್ ಬೇಕು. ಅಂಥ ಪಕ್ಷಕ್ಕೆ ನಮ್ಮ ಜನ ಸಪೋರ್ಟ್ ಮಾಡ್ತಾರೆ. ಆದರೆ ಉಪೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಪ್ರಜೆಗಳೇ ರಾಜಕೀಯ ಅಂತ, ಪ್ರಜೆಗಳೇ ಸೇರಿಕೊಂಡು ಸರ್ಕಾರ ನಡೆಸ್ಕೋಬೇಕಂತ. ಆದರೆ ನಮ್ಮ ಜನಕ್ಕೆ ಅವರ ಮಾಹಿತಿ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಇನ್ನೂ ಸರಿಯಾಗಿ ನಮ್ಮ ಜನಕ್ಕೆ ಉಪೇಂದ್ರ ಅವರು ಖುದ್ದಾಗಿ ಅರ್ಥ ಮಾಡಿಸಿದ್ರೆ ಮುಂದಿನ ಸಲ ಪ್ರಜಾಕೀಯ ಪಾರ್ಟಿ ಬರೋದರಲ್ಲಿ ಯಾವುದೇ ರೀತಿಯ ಡೌಟೇ ಇಲ್ಲ. ಮುಂದಿನ CM ಉಪೇಂದ್ರ ಆಗ್ತಾರೆ ಅಂತ ತುಂಬ ಆಸಕ್ತಿ ಇದೆ. ನೋಡಬೇಕು ಜನ ಯಾವ ಥರ ಕೈ ಹಿಡಿತಾರೆ ಅಂತ. ಇವತ್ತಿನ ವಿಡಿಯೋ ಅಂತೂ ಪ್ರಜಾಕೀಯ ಪಾರ್ಟಿ ಬಗ್ಗೆ ಅರ್ಥ ಮಾಡಿಸೋ ಬಗ್ಗೆ ಆಗಿತ್ತು. ನಿಮಗೆ ಅನಿಸ್ತು? ಇವತ್ತಿನ ವಿಡಿಯೋದಲ್ಲಿ ನೋಡಿದರೆ ನಿಮ್ಗೆ ಪ್ರಜಾಕೀಯ ಸಪೋರ್ಟ್ ಮಾಡ್ತೀರಾ ಅಥವಾ ಇಲ್ವಾ ಅಂತ ನಮ್ಮ ಚಾನಲ್ ಕಡೆಗೆ ಕಮೆಂಟ್ ಹಾಕಿ. ಸಪೋರ್ಟ್ ಮಾಡ್ತೀರಾ ಅಂದರೆ ಐ ಸಪೋರ್ಟ್ ಪ್ರಜಾಕೀಯ ಅಂತ ಕಮೆಂಟ್ ಹಾಕಿ. ಒಂದು ಇಂಟರ್ವ್ಯೂ ಇರುತ್ತೆ ವೀಕ್ಷಕರೇ, ಆ ಇಂಟರ್ವ್ಯೂದಲ್ಲಿ ಶಿವರಾಜ್ ಕುಮಾರ್ ಒಂದು ಶೋ ಇರುತ್ತೆ. ಶಿವರಾಜ್ ಕುಮಾರ್ ಅವರು ಉಪೇಂದ್ರ ಅವ್ರಿಗೆ ಕೇಳ್ತಾರೆ, ನೀವು CM ಆದರೆ ನೀವು ಮಾಡೋ ಮೊದಲ ಕೆಲಸ ಏನಂತ. ಆ ಇಂಟರ್ವ್ಯೂ ಕ್ಲಿಪ್ ಹಾಕಿದ್ದೇನೆ, ವಿಡಿಯೋ ನೋಡಿ. ನೀವ್ CM ಆದ್ರೆ ಮಾಡೋ ಫಸ್ಟ್ ಕೆಲಸ ಯಾವ್ದು? CM ಆದ್ರೆ ಮಾಡೋ ಫಸ್ಟ್ ಕೆಲಸ ಯಾವ್ದು? ಫಸ್ಟ್ ವಿಧಾನಸೌಧದ ಬಾಗಿಲು ಹಾಕ್ಬೇಕು ಅಂತ. ಕಾರಣ ಯಾಕೆ? ರೀಸನ್? ಯಾಕಂದ್ರೆ ನಾನು ಹೇಳ್ತಿರೋದೇ ಪ್ರಜಾಕೀಯ ಅಂತ. ಬಟ್ ಆ ವಿಧಾನಸೌಧ ನೋಡಿದಾಗ ರಾಜಕೀಯ ಅನ್ಸುತ್ತೆ. ಅಲ್ಲಿ ರಾಜರು ಕೂತ್ಕೊಳ್ಳೋ ಅರಮನೆ ಕಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅವರೆಲ್ಲ ಬಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಪ್ರಜೆಗಳ ಜೊತೆ ಕೆಲಸ ಮಾಡಬೇಕು. ವಿಡಿಯೋ ನೋಡಿದ್ರಾ? ವಿಡಿಯೋ ನೋಡಿದ್ರೆ ಉಪೇಂದ್ರ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಮೊದಲು CM ಆದರೆ ಮುಚ್ಚೋದೇ ಫಸ್ಟ್ ವಿಧಾನಸೌಧ ಬಾಗಿಲ ಅಂತ. ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ, ಜನರೇ ಪ್ರಜೆಗಳೇ ನಮ್ಮ ರಾಜ್ಯ ನಡೆಸಬೇಕನ್ನೋದು ಅವರ ಕ್ಲಿಯರ್ ಆಗಿ ಉದ್ದೇಶವಾಗಿದೆ. ಇಂಥ ಒಳ್ಳೆಯ ವಿಷಯಗಳನ್ನು ಹುಡುಕುತ್ತಿರೋ ಉಪೇಂದ್ರ ಅವರಿಗೆ ದಯವಿಟ್ಟು ಈ ಎಲೆಕ್ಷನಲ್ಲಿ ಸಪೋರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಗಿತ್ತು ವೀಕ್ಷಕರೇ. ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರು ಆದಷ್ಟು ವಿಡಿಯೋ ಶೇರ್ ಮಾಡಿ. ಇವತ್ತಿನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.